ಬ್ಲ್ಯಾಕಲ್ಲಿ ಇರೋಕ್ಕೆ ಆಗ್ತಾ ಇಲ್ಲ, ವೈಟಿಗೆ ಹೋಗೋಕ್ಕೂ ಆಗ್ತಾ ಇಲ್ಲ, ಮಧ್ಯದಲ್ಲಿ ಸಫರಿಂಗ್. ಹಾಂ, ಇಫ್ ಯು ಆರ್ ಹ್ಯಾಪಿ ಆ್ಯಂಡ್ ಯು ನೋ, ಕ್ಲಾಪ್ ಯುವರ್ ಹ್ಯಾಂಡ್ಸ್, ಟಕ್. ಎಲ್ರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ದಿಸ್ ಇಸ್ ಭಜನ್ ಬೋಪಣ್ಣ. ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡೋಕ್ಕೆ ಮರಿಬೇಡಿ. ಆಮೇಲೆ ಸ್ವಾಮಿ ಶರಣಂ. ನಾವಿಬ್ಬರು ಶಬರಿಮಲೆಗೆ ಹೋಗ್ತಾ ಇದ್ದೀವಿ. ಈಗ ನಾವು ಕೆಲವು ವೀಡಿಯೋಸ್ ಎಲ್ಲ ಮಾಡ್ತಾ ಇದ್ದೀವಿ. ಅದರಲ್ಲಿ ಈಗ ರೀಸೆಂಟಾಗಿ ನೀವೇನಾದರೂ ನಮ್ಮ ಇನ್ಸ್ಟಾಗ್ರಾಮ್ ಫೇಸ್ಬುಕ್ಕಲ್ಲಿ ನೋಡಿದ್ರೆ 31 ಕ್ವಶನ್ಸು ಕ್ವಶನ್ಸ್ 31 ಕ್ವಶನ್ಸು ಕೇಳಿದ್ದಾನೆ. ಅದೇನು ಅಂತ ಹೇಳಿದ್ರೆ, ಕಾನ್ಸೆಪ್ಟ್ ಏನು ಅಂತ ಹೇಳಿದ್ರೆ, ನನಗೂ ಕೋಕ್ಗೂ ಒಂದು ವಯಸ್ಸಾದಾಗ 2050 ವಿಯಾನ್ ಬಂದುಬಿಟ್ಟು ನಮ್ಮನ್ನ ಕ್ವಶನ್ ಕೇಳೋದು. ಆ 31 ಕ್ವಶನ್ಸ್ ಅಂತ ಹಾಕಿದ್ವಿ. ಸೊ ಇವತ್ತು ಆ ಒಂದು ಕ್ವಶನ್ ಮೇಲೆ ಡಿಸ್ಕಸ್ ಮಾಡುವ. ಕೆಲವರಿಗೆ ಈ ವಿಡಿಯೋ ಬೋರಿಂಗ್ ಅನಿಸಿ ಸ್ಕಿಪ್ ಮಾಡೋ ರೀತಿಯಲ್ಲಿ ಇರ್ಬೋದು. ಖಂಡಿತ ಹೇಳ್ತೀನಿ, ಎಲ್ಲೋ ಒಂದು ಕಡೆ ನಿಮಗೆ ಏನೋ ಒಂದು 1% ಆದರೂ ನಿಮ್ಮ ಒಂದು ಎಲ್ಲೋ ಇಂಪ್ಲಿಮೆಂಟ್ ಆಗುತ್ತೆ. ನೀವು ನಮ್ಮ ಹತ್ರ ಹೇಳಿಲ್ಲ ಅಂದರೂ 100% ಇಂಪ್ಲಿಮೆಂಟ್ ಆಗುತ್ತೆ ಅಂತ ಹೇಳೋ ಕಾನ್ಫಿಡೆನ್ಸ್ ಇದೆ. ಬಿಕಾಸ್ ನಮಗೂ ಅಷ್ಟೇ ಗೊತ್ತಿಲ್ಲದೆ ಏನೇನೋ ಮಾಡ್ತಾ ಇರ್ತೀವಿ. ಬಟ್ ಆ ಕಂಪ್ಲೀಟ್ 31 ಕ್ವಶನ್ಸಲ್ಲಿ ಈಗ 7 ಕ್ವಶನ್ಸ್ ಇದೆ ಕೋಕ್ ಸ್ವಾಮಿ ಹತ್ರ, ಯಾಕಂದರೆ ಅದು ಆಲ್ರೆಡಿ ಕೇಳಿರುವಂಥದ್ದು. ಸೊ ಆ 7 ಕ್ವಶನ್ಸ್ನ ಅವರು ಕೇಳ್ತಾರೆ ಆ್ಯಂಡ್ ಐ ವಿಲ್ ಜಸ್ಟ್ ಗಿವ್ ದ ಆನ್ಸರ್ ಆಲ್ಸೋ. ಆನ್ಸರ್ ಅಂದರೆ ನನ್ನ ಒಂದು ಎಕ್ಸ್ಪೀರಿಯನ್ಸ್ ಮೇಲೆ. ಇಟ್ ಈಸ್ ನಾಟ್ ಲೈಕ್ ಓಕೆ ನಾನು ಏನೋ ಓದ್ಬಿಟ್ಟಿದ್ದೀನಿ, ಏನೋ ಕಲ್ತ್ಬಿಟ್ಟಿದ್ದೀನಿ, ಏನೂ ಇಲ್ಲ. ಇಟ್ಸ್ ಆಲ್ ಅಬೌಟ್ ಲೈಫ್ ಲೆಸನ್ಸು. ನಾವು ಏನು ಕಲ್ತಿದ್ವಿ, ಏನೇನೋ ತಪ್ಪುಗಳು ಮಾಡಿ ಕಲ್ತಿದ್ವಿ, ಅದ್ರ ಮೇಲೆ ನಾವು ಮಾತಾಡೋದು. ಆಮೇಲೆ ಈ 31 ಕ್ವಶನ್ಸ್ ಏನು ಅಂತ ಹೇಳಿದ್ರೆ, ಏನು ಹೇಳು. ಓಕೆ, ನಾನೇ ಹೇಳ್ತೀನಿ. ಈಗ 7 ಕ್ವಶನ್ಸ್ ಹೋಗಿ ಕೇಳೋದಕ್ಕಿಂತ ಮುಂಚೆ ಹೇಳ್ಬಿಡ್ತೀನಿ. ದೇರ್ ಆರ್ 3 ಕಲರ್ಸ್, ಆಯಿತಾ? ನಾವೆಲ್ಲ 3 ಕಲರ್ಸ್. ಓಕೆ, ಜನರು ಒಂದು ಬ್ಲ್ಯಾಕ್ ಕಲರ್ನ ಕ್ಯಾಟಗರಿ ಅಂತ ಇಟ್ಕೊಳ್ಳುವ. ಸೊ ಈಗ ಬ್ಲ್ಯಾಕ್ ಕ್ಯಾಟಗರಿ ಅಂತ ಹೇಳಿದ್ರೆ ಎಲ್ಲರೂ ಹೋಗೋ ಕಡೆ ನಾವು ಹೋಗ್ತಾ ಇರ್ತೀವಿ. ಅಂದರೆ ನಮಗೆ ಗೊತ್ತಿದ್ದೋ ಗೊತ್ತಿಲ್ಲದೇನೋ ತಪ್ಪುಗಳು ಮಾಡಿಕೊಂಡು ಆ ಕಡೆ ಹೋಗ್ತಾ ಇರ್ತೀವಿ. ದಟ್ ಈಸ್ ಕಾಲ್ಡ್ ಬ್ಲ್ಯಾಕ್ ಕಲರ್. ಅಂದರೆ ಪ್ರತಿಯೊಬ್ಬರು ಥರ ಈಗ ಒಂದು ಜಾಗಕ್ಕೆ ಹೋಗಿ ಏನಾದರೂ ಒಂದು ಹಾಳು ಮಾಡಿಕೊಂಡು ನೆಕ್ಸ್ಟ್ ಇನ್ನೆಲ್ಲ ಹೋಗಿ ಸಫರ್ ಆಗಿ ಇನ್ನೇನೋ ಹಾಸ್ಪಿಟ್ಲ್ ಹೋಗ್ತಾರೆ. ವಿಲ್ ಫಾಲೋ ದ ಸೇಮ್ ಟ್ರೆಂಡು. ಇನ್ನೊಂದು ಬಂದು ವೈಟ್ ಕಲರ್. ಆ ವೈಟ್ ಕಲರ್ ಏನು ಅಂತ ಹೇಳಿದ್ರೆ, ಈ ಬ್ಲ್ಯಾಕಲ್ಲಿ ಇರೋರಲ್ಲ, ಇದಕ್ಕೆ ಎಗೇನ್ಸ್ಟ್ ಆಗಿ ಹೋಗೋದು. ಇದು ಹೋಗೋಕ್ಕೆ ಮಲ್ಟಿಪಲ್ ರೀಸನ್ಸ್ ಇರುತ್ತೆ. ಕೆಲವರಿಗೆ ಹೆಲ್ತ್ ಹಾಳಾದಾಗ, ಇಲ್ಲ ಬಿಸ್ನೆಸ್ಸಲ್ಲಿ ಫೇಲಿಯರ್ ಆದಾಗ, ಇಲ್ಲ ಏನೋ ಒಂದು ಪ್ರಾಬ್ಲಮ್ ಆದಾಗ ಏನು ಮಾಡ್ತಾರೆ, ಸಡನ್ ಚೇಂಜ್ ಮಾಡಿಕೊಂಡು ವೈಟಿಗೆ ಹೋಗ್ಬಿಡ್ತಾರೆ. ಇನ್ನೊಂದು ಕಲರ್ ಇದೆ, ಇದು ಮಧ್ಯದಲ್ಲಿ ಇರೋ ಕಲರ್. ಇದು ಯಾವುದು ಅಂತ ಹೇಳಿದ್ರೆ ಗ್ರೇ. ಈ ಗ್ರೇ ಹೇಗೆ ಅಂದರೆ, ಅವರಿಗೆ ಬ್ಲ್ಯಾಕಲ್ಲಿ ಇರೋಕ್ಕೆ ಆಗ್ತಾ ಇಲ್ಲ, ವೈಟಿಗೆ ಹೋಗೋಕ್ಕೂ ಆಗ್ತಾ ಇಲ್ಲ, ಮಧ್ಯದಲ್ಲಿ ಸಫರಿಂಗ್. ಬಟ್ ಬ್ಲ್ಯಾಕ್ ಒಟ್ಟಿಗಿರುವಾಗ ಬ್ಲ್ಯಾಕ್ ಥರ ಆಡ್ತಾರೆ, ವೈಟಿಗೆ ಹೋದಾಗ ವೈಟ್ ಥರ ಆಡಕ್ಕೆ ನೋಡ್ತಾರೆ. ಬಟ್ ಮಧ್ಯದಲ್ಲಿ ಗ್ರೇ ಕಲರ್ ಆಗಿ ಅಲ್ಲೇ ನಿಂತೋಗ್ಬಿಡ್ತಾರೆ. ಸೊ ಬನ್ನಿ, ಇವಾಗ ಈ ನಿಮ್ಮ ಟ್ರೆಂಡ್ ಸ್ವಲ್ಪ ನಿಮ್ಗೆ ಅರ್ಥ ಆಗಿದೆ ಅಂದ್ಕೊಳ್ತೀನಿ. ಜನರಲಾಗಿ ಮಾತಾಡ್ಕೊಂಡು ಈ ಒಂದು ವೀಡಿಯೋನ ನಿಮಗೋಸ್ಕರ ಎಂಡ್ ಮಾಡೋದಕ್ಕಿಂತ ಮುಂಚೆ ಕ್ವಶನ್ಸ್ ಕೇಳಿಸ್ಬಿಡು, ಆಯಿತಾ? ಕೋಕ್ಸ್ವಾಮಿ, ಆರ್ ಯು ಎಕ್ಸೈಟೆಡ್? ಎಸ್. ಈಗ ಕ್ವಶನ್ ಕೇಳ್ತಾರೆ. ಆರ್ ಯು ರೆಡಿ ಅಣ್ಣ? ಎಸ್. ಆರ್ ಯು ರೆಡಿ ಅಣ್ಣ? ಫಾಲೋ ಮಾಡಿ, ಪ್ಲೀಸ್ ಫಾಲೋ ಮಾಡಿ. ಓಕೆ. ಆಮೇಲೆ ಇದು ಹೇಳೋದಕ್ಕಿಂತ ಮುಂಚೆ ಇನ್ನೊಂದು ಬ್ಯಾಕ್ಗ್ರೌಂಡ್ ಹೇಳ್ಬಿಡ್ತೀನಿ. ನಮ್ಮ ಫ್ಯಾಮ್ಲಿಯಲ್ಲಿ ನಾನು ನಮ್ಮ ಅಜ್ಜಿ, ಲೈಕ್ ನಮ್ಮ ತಂದೆ ಕಡೆ ಹೇಳ್ತೀನಿ. ಅಜ್ಜಿ ಶಿ ಪಾಸ್ಡ್ ಅವೇ ಬಿಕಾಸ್ ಆಫ್ ಲಾಟ್ ಆಫ್ ಡಿಸೀಸಸ್, ಶುಗರು, ಡಯಾಬಿಟೀಸು, ಇಟ್ಸ್ ದ ಸೇಮ್ ಥಿಂಗ್, ಮಲ್ಟಿಪಲ್ ಪ್ರಾಬ್ಲಮ್ಸು. ಆಮೇಲೆ ತಂದೆಗೆ, ತಾತನಿಗೆ, ಎಲ್ರಿಗೂ ಸಮ್ ಆರ್ ದ ಅದರ್. ಆ್ಯಂಡ್ ನಾವು ಅದನ್ನೆಲ್ಲ ನಾರ್ಮಲ್ ಆಗಿ ಅಂದ್ಕೊಬಿಟ್ವಿ, ಇದೆಲ್ಲ ಲೈಫಲ್ಲಿ ಕಾಮನ್ ಅಂತೆ. ಬಿಕಾಸ್ ಅದೊಂಥರ ಫ್ಯಾಷನ್ ಸ್ಟೇಟ್ಮೆಂಟ್ ಥರ. ನಿಮ್ಮ ಮನೇಲಿ ಶುಗರ, ನಮ್ಮ ಮನೇಲೂ ಶುಗರ್, ನಿಮ್ಮ ಮನೇಲಿದ್ದ, ನಮ್ಮ ಮನೇಲಿದೆ. ಹಾರ್ಟ್ ಆಪ್ರೇಷನ್ ಆಯಿತಾ, ನಮ್ಮ ಮನೇಲಿ ಆಯಿತು. ಪೀಪಲ್ ಹ್ಯಾವ್ ಟೇಕನ್ ಇಟ್ ಸೋ ಗ್ರಾಂಟೆಡ್, ಸೇಯಿಂಗ್ ದಟ್ ಇಟ್ಸ್ ಅ ಕಾಮನ್ ಡಿಸೀಸ್ ಅಂತ. ಬಟ್ ಆ್ಯಕ್ಚುಲಿ ಇಟ್ ಈಸ್ ನಾಟ್ ಕಾಮನ್, ಇಟ್ ಈಸ್ ನಾನ್ ಸೆನ್ಸ್ ಆ್ಯಕ್ಚುಲಿ. ಸೊ ಬನ್ನಿ, ಇವಾಗ ಈ ಒಂದು ಸಫರಿಂಗು ಮತ್ತು ನನ್ನ ಲೈಫಲ್ಲಾದ ಕೆಲವು ಇನ್ಸಿಡೆಂಟ್ ಮೇಲೆ ಈಗ ಒಂದು ಕೆಲವು ಕ್ವಶನ್ಸ್ ನಾವು ಫಾರ್ಮೆಟ್ ಮಾಡಿದ್ದೀವಿ. ನನ್ನ ಮಗನನ್ನು ಕೇಳೋ ಥರ ನೀವು ವೀಡಿಯೋ ಏನಾದರೂ ನೋಡಿಲ್ಲ ಅಂದರೆ ಹೋಗ್ಬಿಟ್ಟು ನೋಡಿ ದಯವಿಟ್ಟು. ಆಮೇಲೆ 31 ಡೇಸು ಅದನ್ನ ಒಂದು ಫಾಲೋ ಮಾಡಿ, ಏನೇನು ಕ್ವಶನ್ಸ್ ಬರುತ್ತೆ ಅಂತ. ಓವರ್ ಟು ಕೋಕ್ ಸ್ವಾಮಿ. ಎಸ್. ಈ ಕ್ವಶನ್ ಈಗ ಕೇಳುವಾಗ ನಾನು ಅದನ್ನ ಟ್ರಾನ್ಸ್ಲೇಟ್ ಮಾಡಿಬಿಟ್ಟು ಐ ವಿಲ್ ಜಸ್ಟ್ ರ್ಯಾಂಡಮ್ಲಿ ಡಿಸ್ಕಸ್. ಓಕೆ. ಎಸ್. Even after knowing processed food was bad for our health and well-being, why did we continue eating all these years? ಸೂಪರ್. ಪ್ರೋಸೆಸ್ಡ್ ಫುಡ್ಡು, ಈಗ ಮಲ್ಟಿಪಲ್ ಫುಡ್ಸ್ ಇದೆ, ಪ್ಯಾಕೆಟ್ಸು ಅದು ಇದಲ್ಲೇ ತುಂಬಿಸ್ಬಿಟ್ಟು ಮಾರ್ತಾರೆ. ಈ ಫುಡ್ಡೆಲ್ಲ ನಮ್ಮ ಬಾಡಿಗೆ ಒಳ್ಳೇದಲ್ಲ ಅಂತ ಹೇಳಿದ್ರು ಯಾಕೆ ತಿಂತಾ ಇದ್ವಿ ಇಷ್ಟು ವರ್ಷ ಅಂತ ನನ್ನ ಮಗ ನನ್ನ 2050 ಕೇಳಿದ್ರೆ ನಾನು ಏನು ಹೇಳೋದು ಅಲ್ವಾ? ಆನ್ಸರ್ ಮಾಡೋಕ್ಕೆ ಕಷ್ಟ ಆಗಿಬಿಡುತ್ತೆ. ಸೊ ಅದಕ್ಕೆ ಹೇಳ್ತೀನಿ, ನಮಗೆ ಗೊತ್ತಿದ್ದೋ ಗೊತ್ತಿಲ್ಲದೇನೋ ಈಗ ಬೇರೆ ಬೇರೆ ಕಡೆ ಟ್ರಾವೆಲ್ ಮಾಡಿದಾಗ ಫ್ಯಾನ್ಸಿಯಾಗಿ ಹೋಗ್ಬಿಟ್ಟು ತಿಂದ್ಬಿಡ್ತೀವಿ.
ಸೊ ಪ್ರೋಸೆಸ್ಡ್ ಫುಡ್ ಈಸ್ ಹಾರಿಬಲ್ ಫಾರ್ ಪೀಪಲ್. ಎಟ್ ಒನ್ ಪಾಯಿಂಟ್ ಆಫ್ ಟೈಮ್ ಬಾಡಿ ಅದನ್ನ ಅಡಾಪ್ಟ್ ಮಾಡ್ಕೊಳ್ಳುತ್ತೆ, ಸ್ವಲ್ಪ ದಿನ ಅದು ನಡೆಯುತ್ತೆ, ಬಟ್ ಅಲ್ಲಿಂದ ಇಟ್ ವಿಲ್ ಸ್ಟಾರ್ಟ್ ಗಿವಿಂಗ್ ಇಟ್ ಬ್ಯಾಕ್. ಕರ್ಮ ರಿಟರ್ನ್ಸ್ ಅಂತ ಹೇಳೋ ಥರ ಬ್ಯಾಡ್ ಹೆಲ್ತ್ ಸ್ಟಾರ್ಟ್ ಆಗುತ್ತೆ. ಸೊ ಪ್ರೋಸೆಸ್ಡ್ ಫುಡ್ ಈಸ್ ಹಾರಿಬಲ್, ಇಟ್ ಇಸ್ ಬ್ಯಾಡ್ ಫಾರ್ ಹೆಲ್ತ್. ನಮ್ಮ ಬಾಡಿ ಪ್ರೋಸೆಸ್ಡ್ ಫುಡ್ಡಿಗೆ ಮಾಡಿರುವಂಥದ್ದಲ್ಲ, ನ್ಯಾಚುರಲಾಗಿ ನಾವು ಏನು ತಿಂತೀವಿ ಅದಕ್ಕೆ ಮಾಡಿರುವಂಥ ಒಂದು ಬಾಡಿ. ಆ್ಯಂಡ್ ನಾನು ತುಂಬ ಸಫರ್ ಆಗಿದ್ದೀನಿ ಬಿಕಾಸ್ ಆಫ್ ಲಾಟ್ ಆಫ್ ಪ್ರೋಸೆಸ್ಡ್ ಫುಡ್. ನೌ ಐ ಆಮ್ ನಾಟ್ ಗಿವಿಂಗ್ ಪ್ರೋಸೆಸ್ಡ್ ಫುಡ್ ಟು ವಿಯಾನ್. ಆಲ್ಮೋಸ್ಟ್ ಎಲ್ಲ ಕಡೆ ಕಟ್ ಮಾಡ್ತಾ ಇದ್ದೀನಿ. ಮೇ ಬಿ 100% ಮಾಡಲಿಕ್ಕಿಲ್ಲ, ಬಟ್ ಆದರೂ ದೇರ್ ಮೈಟ್ ಬಿ. ಸೊ ಈ ಕ್ವಶನ್ ಬರೋದಕ್ಕಿಂತ ಮುಂಚೆ ನಾನು ಆಲ್ರೆಡಿ ವಿಯಾನ್ದೊಂದು ಲೈಫ್ ಸ್ಟೈಲ್ನ ಚೇಂಜಸ್ ಮಾಡಿದ್ದೀನಿ ಎಲ್ಲಕ್ಕೂ. ತುಂಬ 80% ಆಗಿದೆ ಆ್ಯಕ್ಚುಲಿ. 80% ಚೇಂಜಸ್ ಆಗಿದೆ. ಆಮೇಲೆ ಇನ್ನೂ ಬರ್ತಾ ಇನ್ನೂ ತುಂಬ ಚೇಂಜಸ್ ಆಗಿಬಿಡುತ್ತೆ. ಆ್ಯಂಡ್ ಈವನ್ ನನ್ನ ಮಗ ಅಂತಲ್ಲ, ನಮ್ಮ ಪ್ರಾಪರ್ಟಿಯಲ್ಲಿ ಆ ಥರ ತುಂಬ ಬದಲಾವಣೆಗಳಾಗುತ್ತೆ. ಬಿಕಾಸ್ ಪ್ರೋಸೆಸ್ಡ್ ಫುಡ್ ವಿ ಹ್ಯಾವ್ ಟು ಕಟ್ ಡೌನ್ ಫ್ರಮ್ ಅವರ್ ಮೈನ್ ಡಯಟ್. ಬಟ್ ಒಳ್ಳೆ ಫುಡ್ ತಿನ್ನುವ. ಸೊ ಮೆಜಾರಿಟಿ ಬಂದು 80% ಶುಡ್ ಬಿ ಆಸಮ್ ಫುಡ್ ವಿಚ್ ವಿ ಕ್ಯಾನ್ ಕನ್ಸ್ಯೂಮ್. 20% ಮೇ ಬಿ ಆ್ಯಸ್ ಅ ಎಕ್ಸೆಪ್ಷನಲ್ ಕೇಸ್ ಅಲ್ಲಿ ಇಲ್ಲಿ ತಿನ್ನಬೇಕಾಗುತ್ತೆ. ಬಟ್ ಐ ವುಡ್ ಸೇ 100%ಗೆ ವಿತೌಟ್ ಪ್ರೋಸೆಸ್ಡ್ ಫುಡ್ ಆಗಿಬಿಟ್ರೆ ಸೂಪರ್ ಆಗಿರುತ್ತೆ. ದಟ್ಸ್ ವೇರ್ ವಿ ಇಂಪ್ರೂವ್ ಅವರ್ ಹೆಲ್ತ್. ನೆಕ್ಸ್ಟ್ ಕ್ವೆಶನ್. Okay. So thank you Anna for cutting down the processed food. Cutting down Okay, bad food edalla Swami? Biscuit. biscuit dog couldn't do. Dog couldn't. Bad food. Okay. Chips. Chips bad. Sauce. Socks bad. Okay. Bread. Bread bad. Okay. Cake. Watermelon. Good. Mango. Good. Butterfruit. Good. ಓಕೆ. ಸೊ ಇವಾಗ ಇವನಿಗೆ ಯಾರಾದರೂ ಚಾಕ್ಲೇಟ್ ಕೆಲವು ಕಡೆ ಇರುತ್ತೆ, ಬಟ್ ನಮ್ಮಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ವೆನ್ ವಿ ಟ್ರಾವೆಲ್ ಟೂ ಮಚ್ ಅಲ್ಲ, ಈ ಥರ ಜಾಸ್ತಿ ಫುಡ್ ತಿಂದುಬಿಟ್ರೆ ಅವನಿಗೆ ತುಂಬ ವಿ ಸಫರ್ಡ್, ಲಿಟ್ರಲಿ ಸಫರ್ ಆಗಿತ್ತು. ಐ ಕ್ರೈಡ್ ಲಿಟ್ರಲಿ. ನಾನು ಹತ್ತಿದ್ದೀನಿ ಯಾವಾಗ ಈ ವಾಸ್ ಸ್ಟ್ರಗ್ಲಿಂಗ್, ಸಫರಿಂಗ್ ಆ್ಯಂಡ್ ಆಲ್ ದ್ಯಾಟ್. ಸೊ ಇಟ್ಸ್ ಆಲ್ವೇಸ್ ಬೆಟರ್ ಟು ಕಟ್ ಪ್ರೋಸೆಸ್ಡ್ ಫುಡ್ ಆ್ಯಸ್ ಮಚ್ ಆಸ್ ಪಾಸಿಬಲ್. ಫುಲ್ ತಿನ್ನಲೇಬೇಡಿ ಅಂತ ಹೇಳ್ತಾ ಇಲ್ಲ, ಇಟ್ ಈಸ್ ಅಪ್ ಟು ಯು, ಬಟ್ ಅಟ್ ಲೀಸ್ಟ್ ಇಟ್ಸ್ ಬೆಟರ್ ವಿ ಟೇಕ್ ಅ ಬೋಲ್ಡ್ ಸ್ಟೆಪ್ ನಾವು, ಸೊ ದಟ್ 2050ಗೆ ನಾವು ಕ್ಲಿಯರಾಗಿ ಆನ್ಸರ್ ಮಾಡ್ಬೋದು. ಎಸ್, ನೆಕ್ಸ್ಟ್. Okay. When a proper nutrient diet is essential for our body and mind, why do we ignore that and just randomly eat everything to suffer in the future? ಎಸ್, ಕುಕ್ ಸ್ವಾಮಿ. ಈಗ ನಿಮಗೆ ಡಯಟ್ ಅಂತ ಹೇಳಿದ್ರೆ ಏನು ಯೋಚನೆ ಬರುತ್ತೆ? ವೆನ್ ವಿ ಕಂಪೇರ್ ದ ಪ್ರೀವಿಯಸ್, ನಮ್ಮ ಈಗ ಚಿಕ್ಕವರಾಗಿದ್ದಾಗ ಡಯಟ್ ಅಂತ ಹೇಳಿದ್ರೆ ಸಡನ್ನಾಗಿ ಯಾವ ಥರ ಬರ್ತಿತ್ತು ನಿನಗೆ ಮೈಂಡ್? ಏನು ಊಟನೇ ಮಾಡಲ್ಲ ಹಂಗೆ ಇರ್ತವೆ. ಹಾಂ. ಸೊ ದಟ್ಸ್ ಹೌ ಇಟ್ ವಾಸ್ ಬಿಲ್ಟ್. ನಾವೇನಾದರೂ ಅದು ತಿನ್ನಲ್ಲ ಇದು ತಿನ್ನಲ್ಲ ಅಂತ ಹೇಳಿದ್ರೆ, ಓ ನೀನು ದೊಡ್ಡ ಡಯಟ್ ಮಾಡೋನು, ನೀನು ಹಾಗೆ ನೀನು ಹೀಗೆ ಅಂತ ನಮ್ಮನ್ನ ಕಿಂಡಲ್ ಮಾಡ್ತಾರೆ, ಇನ್ಸಲ್ಟ್ ಮಾಡ್ತಾರೆ. ಇಟ್ಸ್ ಅ ಟ್ರೆಂಡ್ ಬಿಕಾಸ್ ಎವ್ರಿಬಡಿ ಲೈಕ್ಸ್ ಡೂಯಿಂಗ್ ಇಟ್. ಅದೊಂಥರ ಟ್ರೆಂಡ್ ಥರ. ಬಟ್ ಆ್ಯಕ್ಚುಲಿ ಡಯಟ್ ಅಂತ ಹೇಳೋದು ನಮ್ಮ ಬಾಡಿಗೆ ತುಂಬ ಇಂಪಾರ್ಟೆಂಟ್. ಕ್ಯಾಲ್ಶಿಯಮ್ ಎಷ್ಟು ತಗೋಬೇಕು, ಪ್ರೋಟೀನ್ ಎಷ್ಟು ತಗೋಬೇಕು, ಕಾರ್ಬೋ ಎಷ್ಟು ತಗೋಬೇಕು, ಮಿನರಲ್ಸ್ ಎಷ್ಟು, ಎವ್ರಿವೇರ್ ಕಂಪ್ಲೀಟ್ ಅದೆಲ್ಲ ಒಂದು ಸ್ಟ್ರಕ್ಚರಾಗಿ ಬಂದ್ರೇ ನಮ್ಮ ಬಾಡಿಗೆ ಆ್ಯಕ್ಚುಲಿ ಒಂದು ಒಳ್ಳೆ ಒಂದು ಅಟ್ಮಾಸ್ಫಿಯರ್ ಬಿಲ್ಡ್ ಆಗೋದು. ಸುಮ್ಮನೆ ಅವರು ಅದು ತಿಂತಾರೆ, ಇದು ತಿನ್ನುವ, ಇದು ಜಾಸ್ತಿ ಇಟ್ಟಿದ್ದಾರೆ. ಆ್ಯಂಡ್ ನಾವು ಎಲ್ಲಾದರೂ ಫಂಕ್ಷನ್ಗೆ ಹೋದರೂ ಅಷ್ಟೇ, ವಿ ರ್ಯಾಂಡಮ್ಲಿ ಪಿಕ್ ಆ್ಯಂಡ್ ಈಟ್ ಎನಿಥಿಂಗ್ ಆ್ಯಂಡ್ ಎವ್ರಿಥಿಂಗ್, ಅವ್ರಿಗೆ ಗೊತ್ತಿಲ್ಲ ಸುಮ್ಮನೆ. ಬಟ್ ಡಯಟ್ ಈಸ್ ಆಲ್ ಅಬೌಟ್ ಈಟಿಂಗ್ ದ ರೈಟ್ ಫುಡ್. ಸೊ ನಾನೇನು ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಐ ಹ್ಯಾವ್ ರಿಲೈಡ್ ಆನ್ ಕೋಚಸ್. ಆ್ಯಕ್ಚುಲಿ ಕೋಚಸ್ನ ಹೈಯರ್ ಮಾಡಿಕೊಂಡು ಐ ಆಮ್ ಜಸ್ಟ್ ಲರ್ನಿಂಗ್ ಫ್ರಮ್ ದೆಮ್. ತುಂಬ ಕಲೀಲಿಕ್ಕಿದೆ ಬಿಕಾಸ್ 40 years ತುಂಬ ಡ್ಯಾಮೇಜಸ್ ಮಾಡಿಬಿಟ್ಟಿದ್ದೀನಿ ಬಾಡಿಗೆ. ನೌ ಇಟ್ಸ್ ಟೈಮ್ ಫಾರ್ ಮಿ ಟು ಚೇಂಜ್ ಆ್ಯಂಡ್ ಥ್ಯಾಂಕ್ಫುಲಿ ಮೈ ಫ್ಯಾಮಿಲಿ ಈಸ್ ಆಲ್ಸೋ ಸಪೋರ್ಟಿಂಗ್. ಸೊ ಡಯಟ್ ಈಸ್ ನಾಟ್ ಅಬೌಟ್ ಫಾಸ್ಟಿಂಗ್, ಡಯಟ್ ಈಸ್ ಅಬೌಟ್ ಈಟಿಂಗ್ ದ ರೈಟ್ ಫುಡ್ ವಿತ್ ಅ ಪ್ರಾಪರ್ ಸೈನ್ಸ್. ಅಂದರೆ ನಮ್ಮ ಬಾಡಿಗೆ ಎಷ್ಟು ಬೇಕು ಅದನ್ನ ತಿನ್ನೋದು. ಸೊ ಡಯಟ್ ಅಂತ ಹೇಳಿದ್ರೆ ಲೆಟ್ಸ್ ನಾಟ್ ಇನ್ಸಲ್ಟ್ ಪೀಪಲ್, ಲೆಟ್ಸ್ ಅಡಾಪ್ಟ್ ದಟ್ ಸೇಯಿಂಗ್ ದಟ್ ಪ್ರೌಡ್ಲಿ ವಿ ಕ್ಯಾನ್ ಸೇ, ಹೌದು ನಾನು ಡಯಟ್ ಮಾಡ್ತಾ ಇದ್ದೀನಿ, ಏನಿವಾಗ ಕೇಳ್ತೀರಲ್ವಾ? ಹೌದು ನಾನು ಡಯಟ್ ಮಾಡ್ತಾ ಇದ್ದೀನಿ, ಏನಿವಾಗ? ಓಕೆ, ನೆಕ್ಸ್ಟ್ ಕ್ವೆಶ್ಚನ್. In the name of prestige and financial security, why are we pushed to careers which we actually don't enjoy? Yeah, this is a very important question and ತುಂಬ ಹರ್ಟ್ ಆಗುತ್ತೆ. ಯಾಕಂದರೆ ನಾವು ಕೆಲವು ಸತಿ ಕೆರಿಯರ್ ನಮ್ಮದು ಬಿಲ್ಡ್ ಮಾಡಬೇಕಾದ್ರೆ ಇನಿಷಿಯಲಿ ಕಳೆದೋಗ್ಬಿಡ್ತೀವಿ, ಏನೇನೋ ಓದಿರ್ತೀವಿ. ಬಟ್ ಸ್ಟಿಲ್ ಒಂದು ಮೊಮೆಂಟಲ್ಲಿ ನಮ್ಗೆ ಅನಿಸುತ್ತೆ, ಅಯ್ಯೋ ನಾವು ಏನು ಓದಿದ್ದೀವಿ, ಏನು ಮಾಡ್ತಾ ಇದ್ದೀವಿ, ಯಾಕೆ ಮಾಡ್ತಾ ಇದ್ದೀವಿ, ಏನು ಗೊತ್ತಿರಲ್ಲ. ಜಸ್ಟ್ ಬಿಕಾಸ್ ವಿ ಹ್ಯಾವ್ ಟು ಪ್ರೂವ್ ಸಮಥಿಂಗ್ ಫಾರ್ ಸಂಬಡಿ ಎಲ್ಸ್. ಈಗ ಯಾರಿಗೋ ಏನೋ ನಾನು ಮೇ ಬಿ ಮನೆ ಕಟ್ಟಬೇಕು, ಕಾರ್ ತೆಗಿಬೇಕು, ಹಾಗೆ ಮಾಡಬೇಕು, ಹೀಗೆ ಮಾಡಬೇಕು, ಜಸ್ಟ್ ರ್ಯಾಂಡಮ್ ಕಾಂಪಿಟೇಷನ್ ವಿತ್ ಎವ್ರಿಬಡಿ. ಸೊ ಈ ಒಂದು ಪ್ರಾಬ್ಲಮ್ ಆದಾಗ ವಿ ಡೋಂಟ್ ರಿಯಲಿ ಎಂಜಾಯ್ ಅಂತ ಅನಿಸ್ಬಿಡುತ್ತೆ. ಬಟ್ ಐ ವುಡ್ ಫೀಲ್ ದಟ್ ಆ್ಯಸ್ ಅ ಪರ್ಸನ್ ಐ ಸ್ಟಾರ್ಟೆಡ್ ಮೈ ರೆಗ್ಯುಲರ್ ಟ್ರ್ಯಾಕ್. ಎಲ್ಲರ ಥರ ನಾನು ಓದಿದೆ, ಎಲ್ಲರ ಥರ ನಾನು ಕೆಲಸಕ್ಕೆ ಸೇರಿಕೊಂಡೆ. ಬಟ್ ವಾಟ್ ಮೇಕ್ಸ್ ಅ ಡಿಫ್ರೆನ್ಸ್ ಈಸ್ ವೆನ್ ಯು ಆರ್ ಇನ್ ಸಮ್ ಟ್ರ್ಯಾಕ್ ಅಲ್ಲ, ಎಟ್ ಒನ್ ಪಾಯಿಂಟ್ ಆಫ್ ಟೈಮ್ ವಿ ಕ್ಯಾನ್ ಪ್ಲ್ಯಾನ್. ನಾವು ಒಂದು ಸತಿ ಪ್ಲ್ಯಾನ್ ಮಾಡಿಕೊಂಡು ನಮ್ಮ ಒಂದು
ಒಂದು ಸ್ಪೀಡ್ ಮೇಲೆ, ನಮ್ಮ ಒಂದು ಡಿಸಿಷನ್ಸ್ ಮೇಲೆ, ನಮ್ಮ ಒಂದು ಎಕ್ಸ್ಪೀರಿಯನ್ಸ್ ಮೇಲೆ ವಿ ಕ್ಯಾನ್ ಆಲ್ವೇಸ್ ಚೂಸ್ ಅ ಟ್ರ್ಯಾಕ್ ವಿಚ್ ವಿ ಆ್ಯಕ್ಚುಲಿ ಎಂಜಾಯ್. ಅದು ಯಾವುದೇ ಥರ ಕೆರಿಯರ್ ಆಗಿರ್ಬೋದು, ಯಾವುದೇ ಥರ ಬಿಸ್ನೆಸ್ ಆಗಿರ್ಬೋದು, ವಿ ಕ್ಯಾನ್ ಸ್ಲೋಲಿ ಗೆಟ್ ಇನ್. ಅದರಲ್ಲೇ ಕೊರಗಬೇಕು, ಅದರಲ್ಲೇ ಎಲ್ಲರನ್ನ ಬ್ಲೇಮ್ ಮಾಡ್ಕೊಂಡು ಇರಬೇಕು ಅಂತ ಇಲ್ಲ. ಸೊ ದಟ್ಸ್ ಹೌ ವಿ ಕ್ಯಾನ್ ಬಿಲ್ಡ್ ಅ ಥಿಂಗ್. ಬಟ್ ವಿ ವುಡ್, ಐ ಮೀನ್ ನಂಗೆ ತುಂಬ ಇಷ್ಟ, ಯಾಕಂದರೆ ಯಾರಾದರೂ ಪ್ಯಾಷನೇಟಾಗಿ ಏನಾದರೂ ಸ್ಕಿಲ್ ಡೆವಲಪ್ ಮಾಡ್ತಾ ಇದ್ದಾರೆ, ಡ್ಯಾನ್ಸು, ಹಾಡು, ಬೇರೆ ಬೇರೆ ಇದರಲ್ಲಿ ಈವನ್ ಬಿಸ್ನೆಸ್ ಮಾಡ್ತಾಯಿದ್ರು ಅಂದರೆ ಐ ರಿಯಲಿ ಎಂಜಾಯ್ಡ್ ವಾಚಿಂಗ್ ದೆಮ್ ಡೂಯಿಂಗ್ ದಟ್. ಸೊ ಐ ಮೀನ್ ಇಟ್ಸ್ ಗುಡ್ ಟು ಬಿ ಸಮ್ವೇರ್ ವಿತ್ ಗುಡ್ ಫೈನಾನ್ಸ್, ಎಲ್ಲ ಸೆಕ್ಯೂರಿಟಿ, ಜಾಬ್ ಸೆಕ್ಯೂರಿಟಿ ಎಲ್ಲ ಇರ್ಬೋದು, ತೊಂದರೆ ಇಲ್ಲ. ಬಟ್ ನೆವರ್ ಕಾಂಪ್ರಮೈಸ್ ವಿತ್ ಯುವರ್ ಪ್ಯಾಷನ್. ಅದೆಲ್ಲದೂ ಒಂದು ಕಡೆ ಬಿಲ್ಡ್ ಮಾಡಿ. ಸೊ 2 ಟ್ರ್ಯಾಕ್ ಇರಲಿ ಲೈಫಲ್ಲಿ. ಸೊ ದಟ್ಸ್ ವೆರಿ ಇಂಪಾರ್ಟೆಂಟ್ ಆ್ಯಸ್ ಅ ಪರ್ಸ್ನಲ್ ಎಕ್ಸ್ಪೀರಿಯನ್ಸ್. ಸೊ ಥ್ಯಾಂಕ್ ಯು. ಆ್ಯಂಡ್ ವಿಯಾನಿಗೆ ತುಂಬ ನಿದ್ದೆ ಬಂದಿದೆ, ಆದರೂ ನಾವು ಬಿಡ್ತಾ ಇಲ್ಲ. ವಿಯಾನ್ ಈ ವಿಡಿಯೋ ಕಂಪ್ಲೀಟ್ ಆಗೋರಿಗೆ ಉಪೇಂದ್ರ ಸರ್ ಫ್ಯಾನು ನಾನು. ಸೊ ಅದಕ್ಕೆ ಅವ್ರ ಥರ ಜುಟ್ಟಾಕಿದ್ದೀನಿ ನೋಡಿ. ಓಕೆ, Okay. ಉಪ್ಪಿಗಿಂತ ರುಚಿ ಬೇರೆ ಇಲ್ಲ ಅಣ್ಣ, ಉಪ್ಪಿಗಿಂತ ರುಚಿ Bye. ಬೇರೆ ಇಲ್ಲ. ಓಕೆ, ನೆಕ್ಸ್ಟ್. Why are we not taught to handle depression and anxiety in schools, and we are left to figure it out on our own? ಯಾ, ಆನೆಸ್ಟಾಗಿ ಹೇಳ್ಬಿಡು ಕೋಕ್, ಎಷ್ಟು ಸತಿ ಡಿಪ್ರೆಷನಿಗೆ ಬಿದ್ದಿದೆಯಾ ಲೈಫಲ್ಲಿ? ಐ ಮೀನ್ ವೇರಿಯಸ್ ಪಾಯಿಂಟ್ ಆಫ್ ಟೈಮ್. Yes. ತುಂಬ Even ಸರ್. from the school days ಅದು ಇತ್ತು. ಯಾ, ಈಗ ಒಂದು ಟ್ರೆಂಡ್ ಹೆಂಗಂದರೆ ಸರ್ವೆ, ಬಿಕಾಸ್ ಇಲ್ಲಿ ಬೇರೆ ಬೇರೆ ಥರ ಮಕ್ಕಳೆಲ್ಲ ಟ್ರಾವೆಲ್ ಮಾಡ್ತಾರೆ, ಅವರೊಟ್ಟಿಗೆ ಸೈಕ್ಯಾಟ್ರಿಸ್ಟ್ ಟ್ರಾವೆಲ್ ಮಾಡ್ತಾರೆ, ಬೇರೆಯವ್ರನ್ನ ಮೀಟ್ ಆಗಬೇಕಾದ್ರೆ ಈಗಿನ ಟ್ರೆಂಡಲ್ಲಿ 14 ವಯಸ್ಸಿಗೆ ಮಕ್ಕಳು ಡಿಪ್ರೆಷನಿಗೆ ಬೀಳ್ತಾ ಇದ್ದಾರಂತೆ. ಇಟ್ ಈಸ್ ಸೋ ಡೇಂಜರಸ್ ಅಲ್ಲ? ಡಿಪ್ರೆಷನ್ ಅಂತ ಹೇಳಿದ್ರೆ ಏನು? ಈ ಡಿಪ್ರೆಷನ್ ಮತ್ತು ಆ್ಯಂಗ್ಸೈಟಿನ ನಾವು ಲೈಫಲ್ಲಿ ಸ್ಕೂಲಲ್ಲಿ ನಮಗೆ ಕಲಿಸಲ್ಲ ಅಂತ ನಾವು ಹೇಳ್ತೀವಿ. ಬಟ್ ಮನೆಯಲ್ಲಿ ನಾವು ಕಲಿಸ್ಬೇಕಾಗುತ್ತೆ ಮಕ್ಕಳಿಗೆ. ವಿ ಶುಡ್ ಟೀಚ್ ದೆಮ್ ಹೌ ಟು ಹ್ಯಾಂಡಲ್ ದೀಸ್ ಕೈಂಡ್ ಆಫ್ ಚಾಲೆಂಜಸ್. ಸ್ಕೂಲಲ್ಲಿ ಎಜುಕೇಷನ್ ರೆಗ್ಯುಲರ್ ಫಾರ್ಮ್ಯಾಟ್. ಸೊ ಲಾಜಿಕ್ ಈಸ್ we have to prioritize to teach our kids how to handle depression and anxiety at home, at their work, everywhere. ಸ್ಕೂಲು ಎಲ್ಲೋದ್ರೂ ಅವ್ರನ್ನ ಹಿಂಗೆ ಹ್ಯಾಂಡಲ್ ಮಾಡೋದು ಅಂತ ಹೇಳ್ಬಿಟ್ಟು ಕಳಿಸ್ಕೊಡ್ಬೇಕಾಗುತ್ತೆ. ಇನ್ ಕೇಸ್ ಏನಾದರೂ ಸ್ಕೂಲಲ್ಲೇ ಈ ಥರ ಸಬ್ಜೆಕ್ಟ್ ಬಿಲ್ಡ್ ಆಗಿಬಿಟ್ರೆ ಇಟ್ ವಿಲ್ ಬಿ ಈವನ್ ಮೋರ್ ಆಸಮ್ ರಾದರ್ ದೆನ್ ಜಸ್ಟ್ ಟೀಚಿಂಗ್ ದ ಬೇಸಿಕ್ಸ್ ಅಂತ ಹೇಳೋದು ನನ್ನ ಒಂದು ಫೀಲಿಂಗು. ಬಿಕಾಸ್ ನಾನು ತುಂಬ ಸತಿ ಡಿಪ್ರೆಷನ್ನಲ್ಲಿ ಬಿದ್ದೆ, ಈವನ್ ಫೈನಾನ್ಷಿಯಲಿ, ಪರ್ಸ್ನಲ್ ಲೈಫು, ಈವನ್ ಬಿಸ್ನೆಸ್ಸಲ್ಲಿ ಹೋದಾಗ ಡಿಪ್ರೆಷನ್ ವಾಸ್ ಆಲ್ವೇಸ್ ಕನ್ಸರ್ನ್. ಬಟ್ ಇವಾಗ ನಿಜವಾಗ್ಲೂ ಆಫ್ಟರ್ ಲರ್ನಿಂಗ್ ಸೋ ಮೆನಿ ಥಿಂಗ್ಸ್, ಟ್ರಾವೆಲಿಂಗ್ ವಿತ್ ಡಿಫ್ರೆಂಟ್ ಪೀಪಲ್ ಎಲ್ಲ ಅರ್ಥ ಆದಮೇಲೆ ಈಗ ಡಿಪ್ರೆಷನ್ಗೆ ಬೀಳ್ತಾ ಇದೆಯಾ? ನಾವು ವಿ ಹ್ಯಾವ್ ಟ್ರೈ ಟು ಹ್ಯಾಂಡಲ್. ಆ್ಯಂಡ್ ದಿಸ್ ಪರ್ಸನ್ ವಿಲ್ ನೆವರ್ ಫಾಲ್ ಇನ್ ಟು ಡಿಪ್ರೆಷನ್. ಬಿಕಾಸ್ ಅವನಿಗೆ ಅವ್ನು ನಮ್ಮನ್ನ ಡಿಪ್ರೆಷನ್ ಬೀಳ್ಸೋಕ್ಕೆ ಟ್ರೈ ಮಾಡ್ತಾನೆ ಕೆಲವು ಸತಿ. ಅಂದರೆ ಅಷ್ಟು ಆ್ಯಕ್ಟಿವ್ ಆಗಿ ಏನೇನೋ ಮಾಡೋಕ್ಕೆ ಟ್ರೈ ಮಾಡ್ತಾನೆ, ಬಟ್ ಆದರೂ ಡಿಪ್ರೆಷನ್ಗೆ ಬೀಳೋ ಸೀನೇ ಇಲ್ಲ ಅಲ್ಲ? ಹಾಂ, ಹೇಳು, ಡಿಪ್ರೆಷನ್ಗೆ ಬೀಳ್ಬೇಡಿ ಅಣ್ಣ. ಬೀಳ್ಬೇಡಿ. ವಾಯ್ಸ್ ಹಂಗೆ ಲೋ ಆಗಿಬಿಟ್ಟಿದೆ. ನಮಗೆ ಕೆಲವು ಸತಿ ಕೋಕಿ ಅನಿಸ್ತು, ಅಯ್ಯೋ ಸಾಕಾಯಿತು ವಿಯಾನ್ ಆಟ ಅಂತ. ಅಂದರೆ ಅಷ್ಟು ಪ್ರೋಆ್ಯಕ್ಟಿವ್ ಆಗಿ ಈಗ ಆ್ಯಕ್ಚುಲಿ ನೆನ್ನೆ ನೈಟು ನಿದ್ದೆ ಮಾಡಿಲ್ಲ ಇವಳು ನಿದ್ದೆ ಮಾಡಿಲ್ಲ, ಇವರಿಬ್ಬರು ಸೇರ್ಕೊಂಡು ಏನೇನೋ ಕೆಲಸಗಳು ಮಾಡ್ತಾಯಿದ್ರು. ಸೊ ಐ ಥಿಂಕ್ ಇದು ವಿಡಿಯೋ ಮುಗಿಯೋರೆ ಅವ್ರು ನೆನಪು ಬಿಡಲ್ಲ ಇಲ್ಲಿಂದ. ಓಕೆ, ನೆಕ್ಸ್ಟ್. Okay, why do we just focus on success and material wealth, not on something which gives us happiness and fulfillment? ಎಸ್, ನೀಟಾಗಿ ಒಂದು ಕಡೆ ಓದಿ, ಒಂದು ಕಡೆ ಜಾಬಿಗೆ ಸೇರಿಕೊಂಡು ಎಲ್ಲ, ಐ ಮೀನ್ ಆ್ಯಸ್ ಪರ್ ದ ಸೊಸೈಟಿ ವಿ ಆರ್ ಆಲ್ ಡೂಯಿಂಗ್ ಸೂಪರ್ ಅಂತ ಹೇಳೋ ಒಂದು ಫೀಲ್ ಕೊಟ್ಟರು, ಇನ್ಸೈಡ್ ಅಂದರೆ ತಲೆ ಒಳಗಡೆ ನಮ್ಮ ಸೋಲ್, ಆ್ಯಮ್ ಐ ಹ್ಯಾಪಿ, ಆ್ಯಮ್ ಐ ಫುಲ್ಫಿಲ್ಡ್ ಯಾರೂ ಕೇಳಲ್ಲ. ಬಿಕಾಸ್ ಎವ್ರಿಬಡಿ ವಾಂಟ್ಸ್ ಟು ನೋ ಮಗ ಇಲ್ಲಿ ಕೆಲಸ ಮಾಡ್ತಾ ಇದ್ದಾನೆ, ಮಗಳು ಇಲ್ಲಿ ಕೆಲಸ ಮಾಡ್ತಾ ಇದ್ದಾಳೆ ಅಂತ ಹೇಳ್ಬಿಟ್ಟು. ಬಟ್ ಅವರು ಕೆಲಸ ಮಾಡ್ತಾ ಇರೋ ಜಾಗದಲ್ಲಿ ಅವ್ರು ನಿಜವಾಗ್ಲೂ ಖುಷಿಯಾಗಿದ್ದಾರಾ? ಈಸ್ ದ ಜಾಬ್ ವಾಟ್ ದೇ ಆರ್ ಎಂಜಾಯಿಂಗ್, ಲೈಕ್ ಆ ಥರ ಒಂದು ಕೇಳಲ್ಲ. ಬಿಕಾಸ್ ಆನೆಸ್ಟ್ಲಿ ನನಗೆ ಲೈಫಲ್ಲಿ ಬಂದುಬಿಟ್ಟು ಐ ಡಿಂಟ್ ವಾಂಟ್ ಟು ವರ್ಕ್ ಸಮ್ವೇರ್ ಜಸ್ಟ್ ಲೈಕ್ ದಟ್. ಮೈ ಲೈಫ್ ವಾಸ್ ಔಟ್ಡೋರ್ಸ್. ನನಗೆ ಟ್ರಕ್ಕಿಂಗ್, ಕ್ಯಾಂಪಿಂಗ್ ಈ ಥರ ಇಂಟ್ರೆಸ್ಟ್ ಇತ್ತು. ದಟ್ ವಾಸ್ ವೇರ್ ಐ ಯೂಸ್ ಟು ಫೀಲ್ ದಟ್ ಎನರ್ಜಿ. ಬಟ್ ಆದರೂ ಒಂದು ಕಡೆ ಹೋಗಿ ಕೆಲಸ ಮಾಡೋದು ಇಟ್ಸ್ ಎನ್ ಎಕ್ಸ್ಪೀರಿಯನ್ಸ್, ಎಂಡ್ ಆಫ್ ಇಟ್ ಎಕ್ಸ್ಪೀರಿಯನ್ಸ್ ತಗೊಳ್ಬೋದು. ಬಟ್ ಸ್ಟಿಲ್ ಐ ಆಮ್ ಹ್ಯಾಪಿ ಡೂಯಿಂಗ್ ವಾಟ್ ಐ ಲೈಕ್. But I have worked really hard for like 7-8 years for different companies. So that's how we have to manage that kind of question. It's always good to get fulfilled. On the time ganta we can follow the track what parents, our society, everything is decided. We can follow that track, not the problem, because safety, security ella nodbekagutte. But at one point of time we'll have to take a nice deviation with all the confidence. Yes. Why do we accept Question number 6. In ಎರಡು ಕ್ವಶನ್ ಇದೆ ಅಷ್ಟೇ. Why do we accept chronic illness and pain as a part of aging instead of taking proactive steps to maintain our health? ಇದು ಆಲ್ರೆಡಿ ಸಮಥಿಂಗ್ ವಿಚ್ ಐ ಸ್ಪೋಕ್ ಟು ಯು. ಈ ಕ್ವಶನು 2050 ಯಾಕೆ ಕೇಳ್ಬೋದು ಅಂತ ಹೇಳಿದ್ರೆ, ಇದು ಅಷ್ಟು ಲೇಟ್ ಆಗಬೇಡ, ವೆರಿ ಶಾರ್ಟ್ಲಿ ಲೈಕ್ ಪೀಪಲ್ ವಿಲ್ ಸ್ಟಾರ್ಟ್ ಆಸ್ಕಿಂಗ್ ದೀಸ್ ಕೈಂಡ್ ಆಫ್ ಕ್ವಶನ್ಸ್. ಬಿಕಾಸ್ ಏಜ್ ಅಂತ ಹೇಳೋದು ಇಟ್ಸ್ ಅ ನಂಬರ್ ಅಷ್ಟೇ. ಐ ಹ್ಯಾವ್ ಸೀನ್, ನಿಮಗೆ ಬೇಕಾದ್ರೆ ಒಂದು ಎಪಿಸೋಡ್ಸ್ ಇದೆ ನೆಟ್ಫ್ಲಿಕ್ಸಲ್ಲಿ, ಇಟ್ಸ್ ಕಾಲ್ಡ್ ಬ್ಲೂ ಝೋನ್ ಅಂತ.
ಸೊ ಜನರು ಲೀವ್ ಫಾರ್ 105 110. ನಮ್ಮ ಅಜ್ಜಿನೂ ಅಷ್ಟೇ, ಶಿ ಲೀವ್ಡ್ 100+ ಇಯರ್ಸು. ಇವರೆಲ್ಲ ಯಾಕೆ ಅಷ್ಟು ವರ್ಷ ಬದುಕಿದ್ರು, ಅಷ್ಟು ಆ್ಯಕ್ಟಿವ್ ಆಗಿ ಬದುಕಿದ್ರು ಅಂತ ಹೇಳಿದ್ರೆ ದಟ್ಸ್ ವೇರ್ ದ ಮ್ಯಾಜಿಕ್ ಹ್ಯಾಪನ್ಸ್. ಬಟ್ ಆದರೆ ಈಗ ಏನಾಗಿದೆ, ಏಜು 40 ಆಯ್ತು ಅಂದರೆ 40 ಮೇಲೆ ಎಲ್ಲ ಥರ ಕಾಯಿಲೆಗಳು ಬರುತ್ತೆ. ಎಲ್ಲ ಥರ ಕಾಯಿಲೆಗಳು ಯಾಕೆ ಬರಬೇಕು 40 ಮೇಲೆ, 50 ಮೇಲೆ ಯಾಕೆ ಬರಬೇಕು? ಆಕಾಶವಾಣಿ ಕೇಳಿದ್ರೆ 30 ಇಯರ್ಸ್ ಗಾನ್, 25 ಇಯರ್ಸ್ ಗಾನ್, 20 ಇಯರ್ಸ್ ಗಾನ್, 4 ಇಯರ್ಸ್ ಮಗು ಕ್ಯಾನ್ಸರ್. ಬೇಕಾ ಇದು ನಮಗೆ? ಐ ಮೀನ್ ಫುಡ್ ಹ್ಯಾಬಿಟ್ಸ್, ಲೈಫ್ ಸ್ಟೈಲ್, ಈ ಥರ ಪ್ರೊಸೆಸ್ಡ್ ಫುಡ್, ಆಲ್ ದೀಸ್ ಥಿಂಗ್ಸ್ ಆರ್ ಇಟ್ ಈಸ್ ಆಲ್ ಕಾಂಟ್ರಿಬ್ಯೂಟಿಂಗ್ ಟು ದಿಸ್ ಪ್ರಾಬ್ಲಮ್. ಬ್ಯಾಡ್ ಫುಡ್ ನೋಡಿ ಇಷ್ಟು ಎಲ್ಲ ಕಲ್ತ್ಬಿಟ್ಟಿದ್ದಾನೆ ಈಗ. ಸೊ ದಿಸ್ ಈಸ್ ಹೌ ವಿ ಹ್ಯಾವ್ ಟು ಮೇಕ್ ಅ ಚೇಂಜ್. ಏಜ್ ಈಸ್ ಜಸ್ಟ್ ಅ ನಂಬರ್, ಡಸಂಟ್ ರಿಲೇಟ್. ಇಷ್ಟು ವರ್ಷ ಆದಮೇಲೆ ಕೂದಲು ಹೋಗಲೇಬೇಕು ಅಂತ ಇಲ್ಲ, ಇಷ್ಟು ವರ್ಷ ಆದಮೇಲೆ ಹೊಟ್ಟೆ ಬರಲೇಬೇಕು ಅಂತ ಇಲ್ಲ. ಇಫ್ ವಿ ಆರ್ ಲೀಡಿಂಗ್ ಅ ಪೀಸ್ಫುಲ್ ಲೈಫ್ ಅಲ್ಲ, ವಿ ಕ್ಯಾನ್ ರಿಯಲಿ ಲಿವ್ ಅ ವೆರಿ ಗುಡ್ ಲೈಫ್ ಆ್ಯಕ್ಚುಲಿ ವಿತ್ ಅ ಪ್ರಾಪರ್ ಫುಡ್. ಎಸ್ ಎಂತಂತ? If you're happy and you know, clap your hands. ಹಾಂ, ಇಫ್ ಯು ಆರ್ ಹ್ಯಾಪಿ ಆ್ಯಂಡ್ ಯು ನೋ, ಕ್ಲಾಪ್ ಯುವರ್ ಹ್ಯಾಂಡ್ಸ್, ಟಕ್ ಟಕ್ ಟಕ್. ಓಕೆ, ನೆಕ್ಸ್ಟ್ ಲಾಸ್ಟ್ ಕ್ವೆಶ್ಚನ್. Why do we continue to follow traditional job roles and career paths even when they no longer align with our skills or passions? ಯಾ, ದಿಸ್ ಈಸ್ ಸಮಥಿಂಗ್ ವೆರಿ ಟ್ರಿಕ್ಕಿ. ಕೆಲವ್ರದ್ದು ಡಿಸೈಡ್ ಆಗಿಬಿಡುತ್ತೆ ನನ್ನ ಮಗ ಏನಾಗಬೇಕು, ಮಗಳೇನಾಗಬೇಕು ಅಂತ. ಆ್ಯಂಡ್ ಅನ್ಫಾರ್ಚುನೇಟ್ಲಿ ಏನಾಗುತ್ತೆ, ಓವರ್ ದ ಪೀರಿಯಡ್ ಆಫ್ ಟೈಮ್ ಅಲ್ಲ ಆ ಪ್ರೊಫೈಲೇ ಇರಲ್ಲ. ಫಾರ್ ಎಕ್ಸಾಂಪಲ್ ಒಂದು ಬ್ಯಾಂಕಲ್ಲಿ ಟೆಲ್ಲರ್, ಈಗ ಕ್ಯಾಶಿಯರ್ ಅಂತ ಏನು ಇರ್ತಿದ್ರು ಅದು ಇವಾಗ ಆಲ್ಮೋಸ್ಟ್ ಕಟ್ ಡೌನ್ ಆಗಿಬಿಟ್ಟಿದೆ. ATM ಬಂದಮೇಲೆ ಎಲ್ಲ ಕೆಲಸ ಹೋಗ್ಬಿಟ್ಟಿದೆ. ಆ್ಯಂಡ್ ಒಂದು ಫೋಟೋಗ್ರಫಿಯಲ್ಲೂ ತುಂಬ ಚೇಂಜಸ್ ಆಗಿಬಿಟ್ಟಿದೆ. ಪ್ರತಿಯೊಂದು ಜಾಗದಲ್ಲೂ ಬದಲಾವಣೆ ಆಗಿದೆ, ಟ್ರೆಂಡ್. ಸೊ ವಿ ಕಾಂಟ್ ಗೋ ವಿತ್ ದ ಸಿಮಿಲರ್ ಸೆಟ್ ಸೇಯಿಂಗ್ ದಟ್ ಓಕೆ ಈ ಕೆರಿಯರ್ ಬಂದು ಫ್ಯೂಚರಿಗೆ ಇರುತ್ತೆ, ಈಗ ನನಗೆ ಏನೋ ಒಂದು ಆಗಬೇಕಿತ್ತು ಅದು ಆಗೋಕ್ಕಾಗಿಲ್ಲ, ನನ್ನ ಮಗ ಆಗ್ತಾನೆ ಅಂತ ಹೇಳೋ ಒಂದು ಮೈಂಡ್ ಸೆಟ್ಟಲ್ಲಿ ಇದ್ದರೆ, ಐ ಮೀನ್ ಅವನಿಗೆ ಆ ಟೈಮಲ್ಲಿ ಹೋದಾಗ ವ್ಲಾಗರ್ ವಾಸ್ ನೆವರ್, ನಾನು 10th ಇರಬೇಕಾದ್ರೆ, ಡಿಗ್ರಿಯಲ್ಲಿ ಇರಬೇಕಾದ್ರೆ ವ್ಲಾಗರ್ ಅಂತ ಹೇಳೋ ಕಾನ್ಸೆಪ್ಟ್ ಇರಲಿಲ್ಲ. ನಾವು ಪೀಪಲ್ ಆರ್ ಮಿಂಟಿಂಗ್ ಮನಿ, ಅರ್ನಿಂಗ್ ಸೋ ಮಚ್ ಆಫ್ ನೇಮ್, ಫೇಮ್ ಎಲ್ಲ ತಗೊಂಡು ಸಖತ್ತಾಗಿ ಮಾಡ್ತಾ ಇದ್ದಾರೆ. ಬಟ್ ಐ ಥಿಂಕ್ ದಟ್ ಈಸ್ ಹೌ ವಿ ಹ್ಯಾವ್ ಟು ಬಿಲ್ಡ್. ಬಟ್ ಪ್ಯಾಷನ್ ಎಲ್ಲ ಏನಾಗಬೇಕು ಅಷ್ಟೇ ನಮ್ಮ ಟ್ರೆಂಡ್ ಒಟ್ಟಿಗೆ. ಬಟ್ ನಾಟ್ ನೆಸೆಸರಿ ದಟ್ ಟ್ರೆಂಡ್ ಪ್ರಕಾರ ನಾವು ಚೇಂಜ್ ಆಗಬೇಕು ಅಂತ ನಾನು ಹೇಳ್ತಾ ಇಲ್ಲ. ಬಟ್ ಪ್ಯಾಷನ್ ಇರಬೇಕು. ಯಾವ ಥರ ಅಂದರೆ ಟು ಅಂಡರ್ಸ್ಟ್ಯಾಂಡ್ ಅವರ್ ಕೋರ್, ನಮಗೆ ಏನು ಇಷ್ಟ ಬಂದು ಮಾಡಬೇಕು ಅಂತ. ಆ್ಯಂಡ್ ಮೋರ್ ಜಾಬ್ಸ್ ಆರ್ ಗೆಟಿಂಗ್ ಔಟ್ಡೇಟೆಡ್. ಅದು ಈಗ AI ಬಂದ ಮೇಲೆ, ಮೊನ್ನೆ ಯಾವುದೋ ವೀಡಿಯೋ ತೋರಿಸ್ತಾ ಇದ್ರು, ನಾಟಿ ಮಾಡ್ತಾ ಇರೋದು ರಾಬೊಟ್ಟು ಮತ್ತು ಇನ್ನೊಬ್ರು ಯಾರೋ ಒಬ್ಬರು ಸೇರಿಕೊಂಡು ನಾಟಿ ಮಾಡ್ತಾ ಇರೋದು. ಈಗ ನನ್ನ ಮಗನಿಗೆ ನಾನು ಏನೋ ಕಲ್ಸಕ್ಕೆ ಹೋಗ್ಬಿಟ್ಟು ಆ ಟೈಮಲ್ಲಿ ರಾಬರ್ಟ್ ಬಂದುಬಿಟ್ಟು ಆ ಕೆಲಸ ಮಾಡಿಬಿಟ್ರೆ ನನ್ನ ಮಗನಿಗೆ ಆ ಕೆಲಸ ಏನಿರುತ್ತೆ? ಸೊ ಐ ವುಡ್ ಸೇ ಬಿ ಬಿಂದಾಸ್, ಬಿ ಹ್ಯಾಪಿ, ಡೋಂಟ್ ವರಿ ಅಬೌಟ್ ಎನಿಥಿಂಗ್. ಲೆಟ್ ಟೈಮ್ ಆ್ಯಂಡ್ ಯುವರ್ ಪ್ಯಾಷನ್ ಎಲ್ಲ ಡಿಸೈಡ್ ವಾಟ್ ಯು ಹ್ಯಾವ್ ಟು ಡೂ ಅಂತ. ಆ್ಯಂಡ್ ವಾಟ್ ಡು ಯು ವಾಂಟ್ ಟು ಸೇ ಅಬೌಟ್ ದಿಸ್ ಕೋರ್ಸ್? ಬಿಕಾಸ್ ನನ್ನ ಒಂದು ಹುಚ್ಚುತನಕ್ಕೆ ಸಪೋರ್ಟ್ ಮಾಡ್ತಾ ಇರುವಂಥವ್ರು ಅಂದರೆ ವಿಯಾನು, ಕೋಕ್, ನಮ್ಮ ಫ್ಯಾಮ್ಲಿ, ಪೇರೆಂಟ್ಸ್ ಎಲ್ಲ, ಲೈಕ್ ಎವ್ರಿಬಡಿ ಈಸ್ ಸಪೋರ್ಟಿಂಗ್, ಮೈ ಟೀಮ್, ಎವ್ರಿಬಡಿ ಈಸ್ ಸಪೋರ್ಟಿಂಗ್. ಬಟ್ ಅವ್ರಿಗೆ ಈಗ ಅದರದ್ದು ವ್ಯಾಲ್ಯೂ ಅಲ್ಲ, ಫ್ಯೂಚರಿಗೆ ಗೊತ್ತಾಗುತ್ತೆ. ಎಸ್. ಸೊ ವಾಟ್ ಡು ಯು ಫೀಲ್ ಕೋಕ್? ಇನಿಷಿಯಲಿ ಕಷ್ಟ. ಸಡನ್ನಾಗಿ ಏನಾದ್ರು ಒಂದು ಚೇಂಜಸ್ ಮಾಡ್ಕೋಬೇಕು ಅಂತಂದರೆ ನಮ್ಮ ಹ್ಯೂಮನ್ ಮೈಂಡ್ ಸೆಟ್ ಹೇಳೋದು ನೋ ಅಂತಾನೆ. ಬಟ್ ಅದ್ರದ್ದು ವ್ಯಾಲ್ಯೂಸ್ನ ತಿಳ್ಕೊಂಡ್ಮೇಲೆ ವೈ ವಿ ನೀಡ್ ಟು ಫಾಲೋ ಅಂತ ಗೊತ್ತಾದ್ಮೇಲೆ ಆಟೋಮೆಟಿಕ್ ಗೊತ್ತಿಲ್ಲದಾಗೆ ಅದು ಅಡಾಪ್ಟ್ ಮಾಡ್ಕೊಳ್ತೀವಿ. ದಟ್ ಈಸ್ ವಾಟ್ ಈಸ್ ರಿಕ್ವೈರ್ಡ್. ಇಫ್ ಈ ಡೂ ಇಟ್ ಅಟ್ ದ ಅರ್ಲಿಯಸ್ಟ್ ಇಟ್ ಈಸ್ ಗುಡ್. ಯಾಕಂದರೆ ತುಂಬ ಟೈಮ್ ಕಳೆದೋಗ್ಬಿಟ್ಟಿದೆ, ಇನ್ನು ಕಳ್ಕೊಳ್ಳೋದು ಬೇಡ ಅಷ್ಟೇ. ನಾವು ಕುಡಿಯೋ ನೀರು ಪಾಯ್ಸನ್, ನಾವು ಯೂಸ್ ಮಾಡೋ ಆಯಿಲ್ ಪಾಯ್ಸನ್, ನಾವು ತಿನ್ನೋ ಫುಡ್ಡು ಪಾಯ್ಸನ್, ನಾವು ಯೂಸ್ ಮಾಡೋ ಗ್ಯಾಡ್ಜೆಟ್ಸು ರೇಡಿಯೇಷನ್. ಐ ಅಂಡರ್ಸ್ಟ್ಯಾಂಡ್, ಇದೆಲ್ಲ ಅಂದರೆ ನಾವು ಬದುಕಲೇಬಾರ್ದ ಅಂತ. ಬದುಕ್ಬೋದು, ಬಟ್ ಹೇಗೆ ಬದುಕೋದು ಅಂತ ಹೇಳೋದು ಇಟ್ಸ್ ವೆರಿ ಚಾಲೆಂಜಿಂಗ್. ಬಿಕಾಸ್ ತುಂಬ ಮುಂದೆ ಹೋಗ್ಬಿಟ್ಟಿದ್ದೀವಿ, ಕಳೆದೋಗ್ಬಿಟ್ಟಿದ್ದೀವಿ. ಬಟ್ ದ ಸೊಲ್ಯೂಷನ್ ಈಸ್ ಇನ್ ದ ರೂಟ್ಸ್. ಫಸ್ಟು ರೂಟಿಗೆ ಬಂದುಬಿಟ್ಟು ಆ ರೂಟ್ನೆಲ್ಲ ರೆಡಿ ಮಾಡಿಕೊಂಡ್ರೆ ದೆನ್ ವಿ ಕ್ಯಾನ್ ಗ್ರೋ ವೆಲ್, ಬಿಗ್ ಆ್ಯಂಡ್ ಆಲ್ ದ್ಯಾಟ್. ಸೊ ಕೆಲವರಿಗೆ ಈ ವಿಡಿಯೋ ಅರ್ಥನೇ ಆಗಿರಲಿಕ್ಕಿಲ್ಲ, ದಟ್ಸ್ ಓಕೆ. ಐ ಆಮ್ ಹ್ಯಾಪಿ. ಈ ವಿಡಿಯೋನ 1000 ಜನರು ನೋಡಿದ್ರು, ಐ ಆಮ್ ವೆರಿ ಹ್ಯಾಪಿ. ಸೂಪರ್. ಕೆಲವರು ಇದನ್ನ ತುಂಬ ಸೀರಿಯಸ್ ಆಗಿ ತಗೊಳ್ಬೋದು, ಬಿಕಾಸ್ ಯು ಆರ್ ವೆರಿ ಸೀರಿಯಸ್ ಅಬೌಟ್ ಸಮಥಿಂಗ್. ನೀವು ಬ್ಲ್ಯಾಕ್ ಮಾರ್ಕೆಟಲ್ಲಿ ಇದ್ದೀರಾ, ಇಲ್ಲ ಗ್ರೇ ಮಾರ್ಕೆಟಲ್ಲಿ ಇದ್ದೀರಾ, ಇಲ್ಲ ವೈಟ್ ಮಾರ್ಕೆಟಲ್ಲಿ ಇದ್ದೀರಾ, ನನಗೆ ಗೊತ್ತಿಲ್ಲ. ಇಫ್ ಯು ಆರ್ ಇನ್ ವೈಟ್, ಆಸಮ್. ಇಫ್ ಯು ಆರ್ ಇನ್ ಬ್ಲ್ಯಾಕ್, ದಟ್ಸ್ ಆಲ್ಸೋ ಆಸಮ್. ಇಫ್ ಯು ಆರ್ ಇನ್ ಗ್ರೇ ಆಲ್ಸೋ ಆಸಮ್. ಬಟ್ ಮೇಕ್ ಶ್ಯೂರ್ ನಮಗಿದು ಗೊತ್ತಿರಲಿ ನಾವು ಏನು ಮಾಡ್ತಾ ಇದ್ದೀವಿ ಅಂತ. ನೆಕ್ಸ್ಟ್ ಟ್ರೆಂಡ್ ಚೇಂಜ್ ಆಗ್ತಾ ಇದೆ ಆ್ಯಂಡ್ ವಿ ಆರ್ ಚೇಂಜಿಂಗ್ ದ ಎಂಟೈರ್ ಲೈಕ್ ಪ್ರಪಂಚನ ಚೇಂಜ್ ಮಾಡೋಕ್ಕೆ ಹೊರಡ್ತಾ ಇದ್ದೀವಿ ಎಲ್ಲರೂ ಸೇರಿಕೊಂಡು. ಜಸ್ಟ್ ಟು ಡೂ ಲಿಟಲ್ ಬಿಟ್ ಆಫ್ ಅವೇರ್ನೆಸ್ ಆನ್ ಡಿಫ್ರೆಂಟ್ ಆಸ್ಪೆಕ್ಟ್ಸ್ ಆಫ್ ಲೈಫ್ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡೋದಕ್ಕಿಂತ ಮುಂಚೆ ನಾನು ವಿಯನ್ನ ಕರೆದು ಒಂದು ಸನ್ಮಾನ ಮಾಡಿ, ಓಕೆ, ವೆರಿ ಗುಡ್ ಬಾಯ್, ಫಾರ್ ನಾಟ್ ಈಟಿಂಗ್ ಪ್ರೊಸೆಸ್ಡ್ ಫುಡ್. ಓಕೆ, ಇನ್ನೇನು? ಆಮೇಲೆ ಇವನ್ ಬಗ್ಗೆ ಜಾಸ್ತಿ ಪ್ಲ್ಯಾನ್ಸ್ ಎಲ್ಲ ಮಾಡ್ಕೊಂಡಿಲ್ಲ. ಚಾಕ್ಲೇಟ್ ಬ್ಯಾಡ್. ನಮ್ಮ ಗೊತ್ತಿರೋರು ಬಂದುಬಿಟ್ಟು ಇವನಿಗೆ ಚಾಕ್ಲೇಟ್ ಕೊಟ್ಟರೆ ಅವನು ಆ್ಯಕ್ಚುಲಿ ಅದನ್ನ ರಿಜೆಕ್ಟ್ ಮಾಡ್ತಾ ಇದ್ದಾನೆ, ವಿಚ್ ಈಸ್ ವೆರಿ 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 ಪ್ರೌಡ್. ಯಾ, ದಟ್ಸ್ ವಾಟ್ ಐ ವಾಂಟೆಡ್ ಟು ಶೇರ್. ಆ್ಯಂಡ್
ದಿಸ್ ಇಸ್ ನಾಟ್ ಅಬೌಟ್ ಮೀ. ನಮ್ಮ ತಂದೆ ಟೈಮಿಂದ ಚಿಕ್ಕದ್ರಾಗಿದ್ದಾಗ ನನಗೆ ಏನು ಹರ್ಟ್ ಆಗಿತ್ತು ಅದ್ರ ಮೇಲೆ ನಂದು ಇದೊಂದು ಥಾಟ್ ಪ್ರೊಸೆಸ್ ಡೆವಲಪ್ ಆಗ್ತಾ ಇದೆ ಟು ಕಾನ್ಸಂಟ್ರೇಟ್ ಆನ್ ಗುಡ್ ಹೆಲ್ತ್. ಬಿಕಾಸ್ ಒಂದು ಟ್ರೈನು ಒಂದು ಜಾಗದಿಂದ ಹೊರಟಿದೆ ಅಂತ ಹೇಳಿದ್ರೆ ಆ ಟ್ರ್ಯಾಕಲ್ಲಿ ಹೋದಾಗ ನೆಕ್ಸ್ಟ್ ಯಾವ ಲೊಕೇಶನ್ ಸಿಗುತ್ತೆ ಅಂತ ಎಲ್ರಿಗೂ ಗೊತ್ತಿರುತ್ತೆ. ಆ ಟ್ರ್ಯಾಕ್ ಗೊತ್ತಿದ್ರೂ ನಾವು ಆ ಟ್ರೈನಿಗೆ ಹತ್ತೋದಿದೆಯಲ್ಲ, ವೆರಿ ಬ್ಯಾಡ್. ಇಟ್ಸ್ ಆಲ್ವೇಸ್ ಗುಡ್ ಟು ಚೇಂಜ್ ದ ಟ್ರ್ಯಾಕ್ ಇಫ್ ಯು ಥಿಂಕ್ ದಟ್ ಮನೇಲಿ ಯಾರಿಗೂ ಕಾಯಿಲೆ ಬಂತು, ಇನ್ನೊಂದು ಜಾಗಕ್ಕೆ ಹೋದರೆ ಅವ್ರಿಗೂ ನಮಗೆ ಅದೇ ಥರ ಕಾಯಿಲೆ ಬರುತ್ತೆ ಅಂತ ಗೊತ್ತಿದ್ದು ನಾವು ಅದೇ ಫುಡ್ಡನ್ನು ಕಂಟಿನ್ಯೂ ಮಾಡೋದಾದರೆ ದಟ್ ವಿಲ್ ನಾಟ್ ಟೇಕ್ ಅಸ್ ಎನಿವೇರ್ ಗುಡ್. ವಿ ವಿಲ್ ಸಫರ್ ಇನ್ ದ ಸೇಮ್ ಫಾರ್ಮ್ಯಾಟ್. ಸೊ ಚೇಂಜ್ ದ ಟ್ರ್ಯಾಕ್, ಚೇಂಜ್ ದ ಟ್ರೈನ್, ಬಟ್ ಯಾರಿಗೂ ಹರ್ಟ್ ಮಾಡಬೇಡಿ. ಇನ್ ಅ ವೆರಿ ನೈಸ್ ಪೊಲೈಟ್ ವೇ. ಲೆಟ್ಸ್ ಬಿ ಥಾಟ್ಫುಲ್, ಲೆಟ್ಸ್ ಬಿ ಕಾನ್ಷಿಯಸ್ ಅಬೌಟ್ ವಾಟ್ ವಿ ಆರ್ ಈಟಿಂಗ್, ವಾಟ್ ವಿ ಆರ್ ಡ್ರಿಂಕಿಂಗ್, ವಾಟ್ ವಿ ಆರ್ ಡೂಯಿಂಗ್ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀವಿ. ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಲೈಕ್ ಮಾಡಿ, ಕ್ಲಿಕ್ ಮಾಡೋಕ್ಕೆ ಮರಿಬೇಡಿ. ಓಕೆ, 1 2 3 ಗೋ ಕ್ಲೋಸ್. ಏ